ಇವತ್ತು ನಾವು ಒಬ್ರು ರಾಯರ ಭಕ್ತರ ಜೀವನದಲ್ಲಿ ನಡೆದ ರಾಯರ ಸಂತಾನ ಭಾಗ್ಯದ ಪವಾಡವನ್ನ ತಿಳ್ಕೊಳ್ಳೋಣ. ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಕ್ಕಳಿಲ್ಲದ ನೋವು ಅನುಭವಿಸಿದವರಿಗೆ ಮಾತ್ರ ಆ ನೋವು ಎಷ್ಟು ಆಳವಾದದ್ದು ಅನ್ನೋದು ಗೊತ್ತು. ಮದುವೆಯಾಗಿ ವರ್ಷಗಳು ಕಳೆದರೂ ಮನೆಯಲ್ಲಿ ಮಗುವಿನ ನಗು ಕೇಳಿಸದಿದ್ದರೆ ಪ್ರತಿಯೊಂದು ಹಬ್ಬವೂ, ಪ್ರತಿಯೊಂದು ಕುಟುಂಬ ಸಮಾರಂಭವೂ, ಪ್ರತಿಯೊಂದು ಮಗುವಿನ ನಗುವು ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟಿಸ್ತದೆ. ನಮ್ಮ ಮನೆಗೂ ಈ ಸಂತೋಷ ಯಾವಾಗ ಬರ್ತದೆ? ಇದು ಯಾವುದೋ ಸಿನಿಮಾ ಕಥೆಯಲ್ಲ. ರಾಯರ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದ ಒಬ್ಬ ಭಕ್ತ ಕುಟುಂಬಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರುವ ಅನುಭವ ಇದು. ಆ ಕುಟುಂಬವು ವರ್ಷಗಳ ಕಾಲ ಸಂತಾನಕ್ಕಾಗಿ ಕಾಯ್ತಿತ್ತು. ದಿನಗಳು ತಿಂಗಳುಗಳಾದವು, ತಿಂಗಳುಗಳು ವರ್ಷಗಳಾದವು. ಆದರೆ ಅವರ ಮನೆಗೆ ಮಗುವಿನ ಆಗಮನವಾಗಲಿಲ್ಲ. ವಯಸ್ಸು ಕೂಡ ಹೆಚ್ಚಾಗುತ್ತಿತ್ತು. ಒಂದು ಹಂತದಲ್ಲಿ ಆಶೆಯೇ ಕಳೆದು ಹೋಗುವ ಪರಿಸ್ಥಿತಿ ಬಂದಿತ್ತು. ಆದರೂ ಅವರ ಮನಸ್ಸಿನಲ್ಲಿದ್ದ ಒಂದು ನಂಬಿಕೆ ಮಾತ್ರ ಕಡಿಮೆ ಆಗಲಿಲ್ಲ. ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಕೈ ಬಿಡುವುದಿಲ್ಲ. ಒಂದು ದಿನ ಅವರು ರಾಯರ ಸನ್ನಿಧಿಗೆ ತೆರಳಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರು. ಅಲ್ಲಿ ಅವರಿಗೆ ಮಂತ್ರಾಕ್ಷತೆ, ಮೃತ್ತಿಕೆ ಮತ್ತು ರಾಯರ ಆಶೀರ್ವಾದ ದೊರೆಯಿತು ಎಂದು ಈ ಸಂತೋಷದ ಸುದ್ದಿ ಮೂಡಿತು. ವರ್ಷಗಳ ಕಾಲ ಕಾಯುತ್ತಿದ್ದ ಆ ಕುಟುಂಬಕ್ಕೆ ಸಂತಾನ ಭಾಗ್ಯದ ಆಶಾಕಿರಣ ಕಾಣಿಸಿಕೊಂಡಿತು. ಅಂತಿಮವಾಗಿ 1997 ಡಿಸೆಂಬರ್ 11 ಅವರಿಗೆ ಹೆಣ್ಣು ಮಗು ಜನಿಸಿತು ಎಂದು ಈ ಭಕ್ತರ ದಾಖಲೆಯಲ್ಲಿ ಹೇಳಲಾಗಿದೆ. ಅದು ಕೂಡ ಗುರುವಾರ. ರಾಯರ ಭಕ್ತರಿಗೆ ಗುರುವಾರವೆಂದರೆ ವಿಶೇಷವಾದ ದಿನ. ಆ ಮಗುವಿನ ಆಗಮನದಿಂದ ಆ ಮನೆಯ ವಾತಾವರಣವೇ ಬದಲಾಗಿತ್ತು. ವರ್ಷಗಳ ಕಾಲ ಮೌನವಾಗಿದ್ದ ಮನೆಯಲ್ಲಿ ಮಗುವಿನ ಅಳು ಕೇಳಿಸಿತು, ಮಗುವಿನ ನಗು ಕೇಳಿಸಿತು. ತಾಯಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು, ತಂದೆಯ ಮುಖದಲ್ಲಿ ನಂಬಲಾರದಷ್ಟು ಸಂತೋಷ. ಅವರ ಪಾಲಿಗೆ ಅದು ಕೇವಲ ಒಂದು ಮಗು ಆಗಿರಲಿಲ್ಲ, ಅದು ರಾಯರು ಕೊಟ್ಟ ವರ ಎಂದು ಅವರು ಭಾವಿಸಿದರು. ಈ ಘಟನೆಗೆ ಸಂಬಂಧಿಸಿದ ದಾಖಲೆಯಲ್ಲಿ ಆ ಕುಟುಂಬದ ಅನುಭವವನ್ನು ರಾಯರ ಕೃಪೆ ಎಂದು ಭಕ್ತಿಭಾವದಿಂದ ವಿವರಿಸಲಾಗಿದೆ. ಆದರೆ ಈ ಕಥೆಯ ಸಂದೇಶ ಕೇವಲ ಸಂತಾನ ಭಾಗ್ಯದ ಬಗ್ಗೆ ಅಲ್ಲ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ, ಎಲ್ಲಾ ಬಾಗಿಲುಗಳು ಮುಚ್ಚಿದಂತೆ ಅನಿಸಿದರೂ, ನಂಬಿಕೆ ಎನ್ನುವ ಒಂದು ಬಾಗಿಲು ಮಾತ್ರ ತೆರೆದಿರುತ್ತದೆ. ಅದೇ ಗುರುಗಳ ಮೇಲಿನ ಭಕ್ತಿ. ಇದೇ ಕಾರಣಕ್ಕೆ ರಾಯರ ಭಕ್ತರಲ್ಲಿ ಒಂದು ಪ್ರಸಿದ್ಧ ನಂಬಿಕೆ ಇದೆ: ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ. ರಾಯರನ್ನು ನಂಬಿ ಪ್ರಾರ್ಥಿಸಿದ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಫಲ ಸಿಗುತ್ತದೆ ಎಂದು ಹೇಳುವುದು ಸರಿಯಲ್ಲ. ಆದರೆ ಕಷ್ಟದ ಸಮಯದಲ್ಲಿ ಭಕ್ತಿಗೆ ಧೈರ್ಯ ಸಿಗುತ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಮತ್ತು ಜೀವನದ ಮೇಲೆ ಮತ್ತೆ ಭರವಸೆ ಮೂಡುತ್ತದೆ. ಈ ಕಥೆಯನ್ನು ಕೇಳುತ್ತಿರುವ ನಿಮ್ಮಲ್ಲಿ ಅವರಿಗೆ ಧೈರ್ಯ ನೀಡಿ, ವೈದ್ಯಕೀಯ ಸಲಹೆ ಮತ್ತು ಚಿಕಿತ್ಸೆಯನ್ನು ಮುಂದುವರಿಸಿಕೊಂಡು ನಿಮ್ಮ ನಂಬಿಕೆಯ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಏಕೆಂದರೆ ರಾಯರ ಭಕ್ತಿಯಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಅದು ಮೊದಲು ನಮ್ಮ ಮನಸ್ಸಿಗೆ ಭರವಸೆ ಕೊಡುತ್ತದೆ. ಕೊನೆಯಲ್ಲಿ ಒಂದು ಮಾತು: ರಾಯರನ್ನು ನಂಬಿ ನಿಮ್ಮ ಕಷ್ಟವನ್ನು ಅವರ ಪಾದಗಳಲ್ಲಿ ಇಡಿ. ಸಮಯ ಬಂದಾಗ ದಾರಿ ತೋರಿಸುವವರು ಗುರು ರಾಘವೇಂದ್ರ ಸ್ವಾಮಿಗಳು. ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ. ಈ ಕಥೆ ನಿಮಗೆ ಇಷ್ಟವಾದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ಕಾಪಾಡಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಇನ್ನೊಬ್ಬರ ಭಕ್ತರಿಗೆ ಧೈರ್ಯ ಕೊಡಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ರಾಯರ ಭಕ್ತರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ರಾಯರ ಅನುಗ್ರಹ ಸದಾ ಇರಲಿ.